ಹಾಯ್, ಈ ವಿಡಿಯೋಲಿ ನಾನು ಧರ್ಮಸ್ಥಳ ಆ್ಯಂಡ್ ಇಟ್ಸ್ ನಿಯರೆಸ್ಟ್ ಪ್ಲೇಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಟೆಂಪಲ್ನ ಸ್ಪೆಷಾಲಿಟಿ ಏನಂದರೆ ಇದೊಂದು ಹಿಂದೂ ಟೆಂಪಲ್ ಆಗಿದೆ, ಬಟ್ ಇಟ್ ಈಸ್ ರನ್ ಆ್ಯಂಡ್ ಮ್ಯಾನೇಜ್ ಬೈ ಜೈನ್ ಫ್ಯಾಮಿಲಿ ಆಗಿದೆ. ಆ್ಯಂಡ್ ಅಲ್ಲಿನ ಪುರೋಹಿತರು ಬಂದು ಬ್ರಾಹ್ಮಿನ್ಸ್ ಆರ್ ವೈಷ್ಣವ. ಸೊ ನೀವು ಧರ್ಮಸ್ಥಳ ರೀಚ್ ಆಗೋದಕ್ಕೆ ಪ್ರೈವೇಟ್ ವೆಹಿಕಲ್ ಆರ್ ಬಸ್ ಯಾವುದೇ ಚೂಸ್ ಮಾಡಿಕೊಂಡ್ರು ಒನ್ ಥಿಂಗ್ ಈಸ್ ಇಂಪಾರ್ಟೆಂಟ್, ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಧರ್ಮಸ್ಥಳದಲ್ಲಿ 6:30 AM ವರೆಗೂ ಯಾರೂ ರೂಮ್ಸ್ ಕೊಡಲ್ಲ. ರೂಮ್ಸ್ ಅವೈಲೇಬಲ್ ಇದ್ರೂ ಕೂಡ ನಿಮಗೆ ರೂಮ್ಸ್ ಸಿಗಲ್ಲ. 6:30 ಕ್ಯೂ ಅಲ್ಲೇ ವೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ಬಂದರೆ ನೀವು ಅರ್ಲಿ ಮಾರ್ನಿಂಗ್ 3 o'clock 4 o'clock ಆರ್ 5 o'clockಗೆ ಹೋದ್ರೂ ನೀವು ಡೈರೆಕ್ಟ್ ಚೆಕ್ ಇನ್ ಆಗ್ಬೋದು. ಸೊ ಶ್ರೀ ಧರ್ಮಸ್ಥಳ.org ಈ ವೆಬ್ಸೈಟಲ್ಲಿ ಆನ್ಲೈನ್ ರೂಮ್ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಾನ್ AC 600 per day ಇದೆ. ಸೊ ಚೆಕ್ ಇನ್ ಆಗಬೇಕಾದ್ರೆ ಮೇಕ್ ಶೋರ್ ಯು ಕ್ಯಾರಿ ಆಧಾರ್ ಕಾರ್ಡ್ ಆಸ್ ವೆಲ್. ಸೊ ನಾವು ಸಹ್ಯಾದ್ರಿ ಹೋಟೆಲ್ ಚೂಸ್ ಮಾಡ್ಕೊಂಡ್ವಿ. ರೂಮ್ಸ್ ಎಲ್ಲ ಕ್ಲೀನಾಗೇ ಇತ್ತು ಆ್ಯಂಡ್ ಟೆಂಪಲ್ ಕೂಡ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಸೊ ನಿಮಗೆ ವಾಕ್ ಮಾಡೋದು ಇಷ್ಟ ಇಲ್ಲ ಅಂದರೆ ಅಲ್ಲೇ ತುಂಬ ಆಟೋಸ್ ಇರುತ್ತೆ. ಸೊ ಅವ್ರು ನಿಮ್ಮನ್ನು ಟೆಂಪಲ್ ಮುಂದೆನೇ ಡ್ರಾಪ್ ಮಾಡ್ತಾರೆ. ಓನ್ ವೆಹಿಕಲ್ ಇದ್ರೆ ಪ್ರಾಬ್ಲಮ್ ಇಲ್ಲ, ನೀವೇ ಡೈರೆಕ್ಟಾಗಿ ಟೆಂಪಲ್ ಹತ್ರ ಹೋಗ್ಬೋದು. ಸೊ ನೀವು ಅನ್ನದಾನಕ್ಕೆ ಏನಾದರೂ ಕೊಡಬೇಕು ಅಂತ ಇದ್ದರೆ ಈ ಕೌಂಟರಲ್ಲಿ ಅಮೌಂಟ್ ಕೊಡ್ಬೋದು. ಸ್ಲಿಪ್ಪರ್ ಸ್ಟ್ಯಾಂಡ್ ಪಕ್ಕನೇ ಆ ಕೌಂಟರ್ ಇರುತ್ತೆ. ಈ ಸ್ಲಿಪ್ಪರ್ ಸ್ಟ್ಯಾಂಡ್ ಲೆಫ್ಟಿಗೆ ದರ್ಶನಕ್ಕೆ ಎಂಟ್ರಿ ಸಿಗುತ್ತೆ. ಸೊ ಇದು ದರ್ಶನಕ್ಕೆ ಎಂಟ್ರಿ. ಇಲ್ಲಿ ಪೂಜಾ ಟೈಮಿಂಗ್ಸ್ ಎಲ್ಲ ನೋಡ್ಬೋದು. ಮಾರ್ನಿಂಗ್ 6:30 ಸ್ಟಾರ್ಟ್ ಆಗುತ್ತೆ. ನೀವು ದರ್ಶನ ಮುಗಿಸ್ಕೊಂಡು ಔಟ್ಸೈಡ್ ಬಂದಮೇಲೆ ನಿಮ್ಗೆ ಈ ಪ್ಲೇಸ್ ಸಿಗುತ್ತೆ. ಸೊ ಈ ಎಂಟ್ರಿ ಫಾರ್ ದರ್ಶನ್ ಇದೆ ಅಲ್ವಾ, ಇದ್ರ ಲೆಫ್ಟಿಗೆ ನಿಮಗೆ ಡೈನಿಂಗ್ ಹಾಲ್ಗೆ ದಾರಿ ಸಿಗುತ್ತೆ. ಇಲ್ಲಿ ಟೈಮಿಂಗ್ಸ್ ಆಫ್ ಮೀಲ್ಸ್ ನೋಡ್ಬೋದು. ಮಾರ್ನಿಂಗ್ 11 AM ಸ್ಟಾರ್ಟ್ ಆಗುತ್ತೆ. ಸೊ ನೀವು 10:50 ಹೋದ್ರೂ ಕೂಡ ಒಳಗೆ ಬಿಡ್ತಾರೆ. ಆ್ಯಂಡ್ ಟೆಂಪಲ್ ಮುಂದೆನೇ ಒಂದು ಲಲಿತೋದ್ಯಾನ ಅಂತ ಒಂದು ಪಾರ್ಕ್ ಇದೆ. ಸೊ ಇದು ಮಾರ್ನಿಂಗ್ 9 to ಈವ್ನಿಂಗ್ 6 ಓಪನ್ ಇರುತ್ತೆ. ಆ್ಯಂಡ್ ಇಲ್ಲಿ ಅಕ್ವೇರಿಯಂ ಕೂಡ ಇದೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ ಅಕ್ವೇರಿಯಂ ಒಳಗೆ ಎಂಟರ್ ಆಗಬೇಕಾದ್ರೆ. ಸೊ ದೇವ ದರ್ಶನ ಏನಾದರೂ ಬೇಗ ಮುಗ್ದಿದ್ರೆ ನೀವು ಈ ಪಾರ್ಕಿಗೆ ಬಂದು ಅಕ್ವೇರಿಯಂ ಎಲ್ಲ ನೋಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿಂದ ನಾವು ಆಟೋಮೊಬೈಲ್ ಮ್ಯೂಸಿಯಂಗೆ ಹೋದ್ವಿ. ಸೊ ಇಲ್ಲಿ ವಿಸಿಟಿಂಗ್ ಟೈಮ್ ಎಲ್ಲ ನೋಡ್ಬೋದು. ಮಾರ್ನಿಂಗ್ 8:30 to 1 PM ಓಪನ್ ಇರುತ್ತೆ. ಅದಾದಮೇಲೆ 2 PM to 7 PM ಓಪನ್ ಇರುತ್ತೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಎಲ್ಲ ಇದೆ. ಎಂಟ್ರಿ ಫೀ ಬಂದು ಪರ್ ಹೆಡ್ಗೆ 10 rupees ಇರುತ್ತೆ. ಈ ಆಟೋಮೊಬೈಲ್ ಮ್ಯೂಸಿಯಂ ರೈಟ್ ಸೈಡ್ಗೆ ಡೌನಿಗೆ ವಾಕ್ ಮಾಡ್ಕೊಂಡು ಹೋದ್ರೆ ನಮಗೆ ಎಲಿಫೆಂಟ್ ಶೆಡ್ ಸಿಗುತ್ತೆ. ಎಲಿಫೆಂಟ್ಸ್ ಕೂಡ ನೋಡ್ಬೋದು. ಟೆಂಪಲ್ ಲೆಫ್ಟ್ ಸೈಡ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ರತ್ನಗಿರಿ ಆರ್ ಬಾಹುಬಲಿ ಬೆಟ್ಟ ಇದೆ. ಸೊ ಫ್ಲೋರ್ ಇಲ್ಲಿ ತುಂಬಾನೇ ಹಾಟ್ ಇರುತ್ತೆ. ಬೆಟರ್ ಅಂದರೆ ದೂರದಲ್ಲೇ ನಿಂತು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಸೌತಡ್ಕಾಗಿ ಆಟೋಸ್ ಇರುತ್ತೆ. ಸೊ ನಿಮ್ಮನ್ನು ಸೌತಡ್ಕ ಕರ್ಕೊಂಡೋಗಿ ರಿಟರ್ನ್ ಧರ್ಮಸ್ಥಳಗೆ ಕರ್ಕೊಂಡ್ಬಂದು ಬಿಡ್ತಾರೆ. ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ವೆಹಿಕಲ್ ಇದ್ರೆ ಬೆಟರ್ ಇರುತ್ತೆ. ಈ ಪ್ಲೇಸ್ನ ಯುನಿಕ್ನೆಸ್ ಏನು ಅಂದರೆ ಗಣಪತಿನ ಓಪನ್ ಫೀಲ್ಡಲ್ಲೇ ಇಟ್ಟಿದ್ದಾರೆ ವಿತೌಟ್ ಎನಿ ಗರ್ಭಗುಡಿ. ಸೊ ನಿಮ್ಗೆ ಏನಾದರೂ ವಿಶಸ್ ಇದ್ರೆ ಅದು ಫುಲ್ಫಿಲ್ ಆಗಬೇಕು ಅಂತ ಇದ್ರೆ ಅದನ್ನು ಬೇಡ್ಕೊಂಡು ಗಂಟೆ ಕಟ್ಟಿ ಹೋಗ್ಬೋದು. ಆ್ಯಂಡ್ ಈ ಟೆಂಪಲಲ್ಲಿ ಅವಲಕ್ಕಿ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೆಗೂ ಏನಾದರೂ ಅವಲಕ್ಕಿ ಪ್ರಸಾದ ತೊಗೊಂಡು ಹೋಗ್ಬೇಕು ಅಂತ ಇದ್ರೆ ಸೇವಾ ಕೌಂಟರಲ್ಲಿ 70 rupees ಪೇ ಮಾಡಿ ನೀವು ತೊಗೊಂಡು ಹೋಗ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಸೇವಾ ಮಾಡಿಸ್ಬೇಕು ಅಂತ ಇದ್ರೆ ಈ ಸೇವಾ ಕೌಂಟರಲ್ಲಿ ಲಿಸ್ಟ್ ಇದೆ, ನೋಡ್ಬೋದು. ಆ್ಯಂಡ್ ಲಂಚ್ ಟೈಮಿಂಗ್ಸ್ ನೋಡ್ಬೋದು. ಆಫ್ಟರ್ನೂನ್ 12:30 to 3 PM ಇರುತ್ತೆ. ಆರಾಮ್ಸೆ ತಿನ್ಕೊಂಡು ನೀವು ಕುಕ್ಕೆಗೂ ಹೋಗ್ಬೋದು. ಇನ್ ಕೇಸ್ ರಿಟರ್ನ್ ಗೌರ್ಮೆಂಟ್ ಬಸ್ಸಲ್ಲಿ ಏನಾದರೂ ಹೋಗೋ ಪ್ಲಾನ್ ಇದ್ದರೆ ಇಲ್ಲಿ ಅಡ್ವಾನ್ಸ್ ರಿಸರ್ವೇಷನ್ ಕೌಂಟರ್ ಅಂತ ಬಸ್ ಸ್ಟ್ಯಾಂಡಲ್ಲೇ ಇರುತ್ತೆ. ಸೊ ನೀವು ಇಲ್ಲಿ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿಕೊಂಡು ದರ್ಶನಕ್ಕೆ ಹೋದರೆ ಬೆಟರ್ ಇರುತ್ತೆ. ಇನ್ ಕೇಸ್ ಏನಾದರೂ ನೀವು ಬಸ್ಸಲ್ಲಿ ಹೋಗಿದ್ರೆ ಇಲ್ಲಿ ಲಗೇಜ್ ರೂಮ್ ಇದೆ. ಸೊ ನೀವು ಲಗೇಜ್ ಇಲ್ಲಿ ಇಟ್ಬಿಟ್ಟು ದರ್ಶನ ಮಾಡೋಕೆ ಹೋಗ್ಬೋದು. ಆ್ಯಂಡ್ ಸೇವಾ ಕೌಂಟರ್ ಕೂಡ ಪಕ್ಕದಲ್ಲೇ ಇದೆ. ಸೊ ಇಲ್ಲಿ ನೀವು ಪ್ರಸಾದಕ್ಕೆ ಟೋಕನ್ ತೊಗೊಂಡು ಒಳಗಡೆ ಹೋದರೆ ಪ್ರಸಾದ ಕೊಡ್ತಾರೆ. ಆ್ಯಂಡ್ ಸೇಮ್ ರೋ ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಕೂಡ ಇದೆ. ಈವ್ನಿಂಗ್ 6:15 or 6:30 ಹೋದರೆ ಚೂರು ಕ್ರೌಡ್ ಇರಲ್ಲ. ದರ್ಶನ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಕುಕ್ಕೆಯಲ್ಲಿ ಊಟದ ಟೈಮಿಂಗ್ಸ್ 7:30 PM ಸ್ಟಾರ್ಟ್ ಆಗುತ್ತೆ. ಟು ಬಿ ಫ್ರ್ಯಾಂಕ್ ಕುಕ್ಕೆಯಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ.